ನಮ್ಮ ಭಾರತದ ಕರೆನ್ಸಿ ಆಲ್ಮೋಸ್ಟ್ $1ಗೆ 90 ರೂಪಾಯಿ ಟಚ್ ಆಗ್ತಾ ಬರ್ತಿದೆ. ಇದಕ್ಕೆಲ್ಲ ಯಾರು ಕಾರಣ? ಪೊಲಿಟಿಷಿಯನ್ಸ್ಗಳು ಕಾರಣನಾ ಇಲ್ಲ ನಾವು ನೀವು ಕಾರಣನಾ? ಒಂದ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತದ ರುಪಿ ಡಿಪ್ರಿಶಿಯೇಟ್ ಆಗಕ್ಕೆ ಏನ್ ಕಾರಣ ಅಂದ್ರೆ ಡಿಮ್ಯಾಂಡ್ ಇಲ್ಲದೆ ಇರೋದು. ಇದು ಯಾವ್ದ್ರ ಮೇಲೆ ನಿಂತಿದೆ ಅಂದ್ರೆ ನಮ್ಮ ದೇಶದ ಟ್ರೇಡ್ ಅಂದ್ರೆ ವ್ಯಾಪಾರದ ಮೇಲೆ ನಿಂತಿದೆ. ಹೆಂಗಂದ್ರೆ ನಾವು ಬೇರೆ ದೇಶದಿಂದ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೋತೀವಿ, ಅಂದ್ರೆ ಪೆಟ್ರೋಲ್ ಹಾಗೂ ಡೀಸೆಲ್ ನ, ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೋತೀವಿ, ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ನ ಹಾಗೂ ಕೆಮಿಕಲ್ ಗಳನ್ನ ಇಂಪೋರ್ಟ್ ಮಾಡ್ಕೋತೀವಿ. ಬೇರೆ ದೇಶದಿಂದ ಸಾಮಾನ ತರಿಸ್ಕೋಬೇಕಂದ್ರೆ ನಾವು ನಮ್ಮ ಭಾರತದ ರುಪಿನ ಬೇರೆ ದೇಶದವರಿಗೆ ಕೊಡಕ್ಕಾಗಲ್ಲ. ನಾವೇನ್ ಮಾಡ್ಬೇಕಂದ್ರೆ ರುಪಿನ ಸೆಲ್ ಮಾಡಿ ಡಾಲರ್ ನ ಪರ್ಚೇಸ್ ಮಾಡಿ ಆ ಡಾಲರ್ ನ ಕೊಟ್ಟು ಈ ವಸ್ತುಗಳನ್ನೆಲ್ಲ ತರಿಸ್ಕೋಬೇಕು ನಮ್ಮ ದೇಶಕ್ಕೆ. ಅದೇ ರೀತಿ ಬೇರೆ ದೇಶದವ್ರು ಏನಾದ್ರು ನಮ್ಮ ದೇಶದಿಂದ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಎಕ್ಸಾಂಪಲ್ ಗೆ ಟೆಕ್ಸ್ಟೈಲ್ ಆಗಿರ್ಬೋದು, ಜೆಮ್ಸ್ ಅಂಡ್ ಜ್ಯುವೆಲರೀಸ್ ಆಗಿರ್ಬೋದು, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇವನ್ನೆಲ್ಲ ನಮ್ಮ ದೇಶದಿಂದ ಆ ದೇಶಕ್ಕೆ ತರಿಸ್ಕೋಬೇಕಂದ್ರೆ ಅವರು ನಮ್ಮ ದೇಶದ ಕರೆನ್ಸಿನ ಪರ್ಚೇಸ್ ಮಾಡಬೇಕು. ಎಕ್ಸಾಂಪಲ್ ಗೆ ಡಾಲರ್ ನ ಸೆಲ್ ಮಾಡಿ ನಮ್ಮ ಇಂಡಿಯನ್ ರುಪೀಸ್ ನ ಬೈ ಮಾಡಿ ಆ ಇಂಡಿಯನ್ ರುಪೀಸ್ ಕೊಟ್ಟು ನಮ್ಮ ದೇಶದ ಪ್ರಾಡಕ್ಟ್ ಗಳನ್ನ ಆ ದೇಶಕ್ಕೆ ತರಿಸ್ಕೋಬೇಕು. ಇಲ್ಲಿ ಸಿಂಪಲ್ ಎಕನಾಮಿಕ್ಸ್ ಏನಂದ್ರೆ ನಾವೇನಾದ್ರೂ ಬೇರೆ ದೇಶಗಳಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿ ಅವರಿಂದ ನಾವು ಕಡಿಮೆ ತರಿಸ್ಕೊಂಡ್ರೆ ನಮ್ಮ ಕರೆನ್ಸಿಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ, ಇದರಿಂದ ನಮ್ಮ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ. ಬಟ್ ಈಗ ರಿಯಾಲಿಟಿನಲ್ಲಿ ಏನಾಗ್ತಿದೆ ಅಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೋತಿದೀವಿ, ಕಡಿಮೆ ಎಕ್ಸ್ಪೋರ್ಟ್ ಮಾಡ್ತೀವಿ. ರೀಸೆಂಟ್ ಆಗಿ ಬಂದಿರೋ ಡೇಟಾ ಪ್ರಕಾರ ನಮ್ಮ ಭಾರತ $71 ಬಿಲಿಯನ್ ಅಷ್ಟು ವಸ್ತುಗಳನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದೆ, ಕೇವಲ $30 ಬಿಲಿಯನ್ ವಸ್ತುಗಳನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದೆ. ನೀವೇ ನೋಡಿ ಡಿಫರೆನ್ಸ್ ಎಷ್ಟಾಯ್ತು, $40 ಬಿಲಿಯನ್ ಡಿಫರೆನ್ಸ್ ಇದೆ. ಇದು ಕೇವಲ ಒಂದು ತಿಂಗಳ ಡೇಟಾ ಅಷ್ಟೇ ನಾನು ಹೇಳ್ತಿರೋದು. ಇದೇ ಕಾರಣದಿಂದ ನಮ್ಮ ಭಾರತದ ರುಪಿ ದಿನದಿಂದ ದಿನಕ್ಕೆ ಡಿಪ್ರಿಶಿಯೇಟ್ ಆಗ್ತಿದೆ. ಕೊನೆಯದಾಗಿ ಒಂದನ್ನಂತರೂ ನೆನಪಿಟ್ಕೊಳ್ಳಿ, ಎಲ್ಲಿವರೆಗೂ ನಾವು ಇಂಪೋರ್ಟ್ ಓರಿಯೆಂಟೆಡ್ ಎಕಾನಮಿ ಆಗಿರ್ತೀವಲ್ವಾ ಅಲ್ಲಿವರೆಗೂ ನಮ್ಮ ಭಾರತದ ಕರೆನ್ಸಿ ಪ್ರತಿ ವರ್ಷ 4 ರಿಂದ 5% ಡಿಪ್ರಿಶಿಯೇಟ್ ಆಗ್ತಾನೆ ಹೋಗುತ್ತೆ.